ಕೋರ್ಟ್ ಸೂಚನೆಯಂತೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಊಟ ಹಾಕೋ ಜಾಗವನ್ನು ಗುರುತು ಮಾಡಲಾಗಿದೆ. ಆದರೆ ಈ ಕೆಲಸ ಗುರುತು ಮಾಡೋಕಷ್ಟೇ ಸೀಮಿತವಾಗಿದ್ದು, ಸ್ವಚ್ಛತೆ ಇಲ್ಲದ ಪ್ರದೇಶದಲ್ಲಿ ವ್ಯವಸ್ಥೆನೇ ಇಲ್ಲದೆ ಗುರುತು ಮಾಡಿ ಎಡವಟ್ಟನ್ನು ಮಾಡಿಕೊಂಡಿದೆ. ಡೀಟೇಲ್ಸ್ ನೋಡೋಣ. ಮೂಕ ಪ್ರಾಣಿಗಳು ಅಂದ್ರೆ ಇಷ್ಟೊಂದು ತಾತ್ಸಾರನ? ಗಬ್ಬು ನಾರುವ ಸ್ವಚ್ಛತೆ ಇಲ್ಲದ ಜಾಗದಲ್ಲಿ ಆಹಾರನ? ಶ್ವಾನಗಳಿಗೆ ಆಹಾರ ನೀಡುವ ಜಾಗ ಗುರುತಿಸುವಲ್ಲಿ ನಿರ್ಲಕ್ಷ್ಯ. ಮೂಕ ಪ್ರಾಣಿಗಳಿಗೆ ಕೊಳಕು ಪ್ರದೇಶದಲ್ಲಿ ಆಹಾರ ಹಾಕಬಹುದೇ? ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಊಟ ಹಾಕೋಕೆ ಪಾಲಿಕೆ ಜಾಗ ಗುರುತೇನೋ ಮಾಡಿದೆ. ಕೋರ್ಟ್ ಸೂಚನೆಯಂತೆ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಊಟ ಹಾಕುವ ಜಾಗ ಗುರುತಿಸಿ ಬೋರ್ಡ್ಗಳನ್ನು ಹಾಕಿದೆ. ಆದರೆ ಬೋರ್ಡ್ಗಳನ್ನು ಹಾಕಿರೋ ಪಾಲಿಕೆ ಆ ಜಾಗದಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿಲ್ಲ. ಗಬ್ಬೆದ್ದು ನಾರುವ ಪ್ರದೇಶಗಳನ್ನು ಗುರುತಿಸಿ ಬೋರ್ಡ್ ಹಾಕಿದ್ದು ಮೂಕ ಪ್ರಾಣಿಗಳು ಅನ್ನೋ ಕಾರಣಕ್ಕೆ ಇಂತಹ ಜಾಗವನ್ನ ಗುರುತಿಸಿದ್ರಾ ಅನ್ನೋ ಪ್ರಶ್ನೆ ಮೂಡಿದೆ. ಹೌದು, ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಸುಮಾರು 70 ಕಡೆಗಳಲ್ಲಿ ಪಾಲಿಕೆಯು ಶ್ವಾನಗಳಿಗೆ ಆಹಾರ ಹಾಕುವ ಜಾಗಗಳನ್ನು ಗುರುತಿಸಿ ಬೋರ್ಡ್ಗಳನ್ನು ಹಾಕಿದೆ. ಆದರೆ ಕೆಲ ಪ್ರದೇಶಗಳಲ್ಲಿ ನಿಜಕ್ಕೂ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯ ಎದ್ದು ತೋರುತ್ತಿದೆ. ಕಾರಣ, ಗಬ್ಬೆದ್ದು ನಾರುವ ಜಾಗದಲ್ಲಿ ಸ್ವಚ್ಛತೆ ಇಲ್ಲದ ಕಡೆ ಜಾಗ ಗುರುತಿಸಿ ಊಟ ಹಾಕೋದಕ್ಕೂ ಯಾವುದೇ ವ್ಯವಸ್ಥೆ ಮಾಡದಿರೋದು. ಕೇವಲ ಇಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಹಾಕಬೇಕು ಅನ್ನೋ ಸಂಬಂಧ ಮಾಹಿತಿಯಷ್ಟೇ ನೀಡಿರುವ ಪಾಲಿಕೆ ಮೂಕ ಪ್ರಾಣಿಗಳಿಗೆ ಆಹಾರ ಹಾಕಲು ಬಟ್ಟಲು ಅಥವಾ ಇನ್ಯಾವುದೇ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ತೋರಿದೆ. ಆಹಾರ ಹಾಕುವಂತಹ ಜಾಗವನ್ನು ಸದ್ಯ GBA ಆಯಾ ನಗರ ಪಾಲಿಕೆ ವ್ಯಾಪ್ತಿಗಳೇನಿತ್ತು ಅದಕ್ಕೆ ಗುರುತು ಮಾಡುವಂತಹ ಜವಾಬ್ದಾರಿಯನ್ನು ಕೊಟ್ಟಿತ್ತು. ಅದರ ಅನ್ವಯವಾಗಿ ಈಗ ಉತ್ತರ ನಗರ ಪಾಲಿಕೆ ಜಾಗಗಳನ್ನು ಗುರುತು ಮಾಡಿದೆ. ಅದರ ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳನ್ನು. ಈಗಾಗಲೇ 70 ಕಡೆಗಳಲ್ಲಿ ಉತ್ತರ ನಗರ ಪಾಲಿಕೆಯ ವ್ಯಾಪ್ತಿಯ 70 ಕಡೆ ಜಾಗಗಳನ್ನು ಗುರುತು ಮಾಡಿ ಇದೇ ಜಾಗಗಳಲ್ಲಿ ನೀವು ಬೀದಿ ನಾಯಿ ಬೆಕ್ಕುಗಳಿಗೆ ಆಹಾರವನ್ನು ಹಾಕಬೇಕು ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಸಾರ್ವಜನಿಕರೊಂದಿಗೆ ಹಂಚಿಕೊಂಡಿದೆ. ಬಟ್ ಆದರೆ ವಿಷಾದನೀಯ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಬೋರ್ಡ್ಗೆ ಮಾತ್ರ ಇದು ಸೀಮಿತ ಆಗಿದೆ. ಅವುಗಳಿಗೆ ಆ ಪ್ರಾಣಿಗಳಿಗೆ ಆಹಾರ ಹಾಕುವಂತಹ ಜಾಗ ಏನಿದೆ ಅದು ಬಹಳ ಕೆಟ್ಟದಾದಂಥ ಪರಿಸ್ಥಿತಿಯಲ್ಲಿದೆ. ಸಾಮಾನ್ಯವಾಗಿ ಅವುಗಳಿಗೂ ಕೂಡ ಒಂದಿಷ್ಟು ಸ್ವಚ್ಛತೆ ಅನ್ನೋದು ಬೇಕಿರುತ್ತೆ. ಜೊತೆಗೆ ಸರ್ಕಾರಿ ಕಾರ್ಯಕ್ರಮ ಆಗಿರುವಂತಹ ಕಾರಣಕ್ಕಾಗಿ ಅವುಗಳಿಗೆ ಊಟ ಹಾಕುವಂಥ ಸಂದರ್ಭಗಳಲ್ಲಿ ತೆಗೆದುಕೊಳ್ಬೇಕಿದ್ದಂಥ ಮುಂಜಾಗ್ರತಾ ಕ್ರಮಗಳು ಅವು ಕೂಡ ಕಂಡು ಬರ್ತಾ ಇಲ್ಲ. ಭಾಳ ಗಲೀಜಾದಂತಹ ಪ್ರದೇಶ. ಅಟ್ಲೀಸ್ಟ್ ಅವುಗಳಿಗೆ ಒಂದಷ್ಟು ಏನು ತಟ್ಟೆ ಅಥವಾ ಬೌಲ್ ಏನಾದರೂ ಇಡುವಂಥ ವ್ಯವಸ್ಥೆಗಳನ್ನಾದರೂ ಮಾಡಬೇಕಿತ್ತು. ಬಟ್ ಅದು ಯಾವುದನ್ನೂ ಮಾಡಿಲ್ಲ. ಅದೇ ಗಲೀಜಾದಂತಹ ಪ್ರದೇಶದಲ್ಲೇ ಬೋರ್ಡನ್ನು ಹಾಕಿ ಪಾಲಿಕೆ ಹಾಗೆ ಕೈ ತೊಳೆದುಕೊಂಡ ಹಾಗೆ ಕಾಣ್ತಾ ಇದೆ. ಕೋರ್ಟ್ ಸೂಚನೆಯನ್ನು ನೀಡಿತ್ತು, ಯಾವುದೇ ಕಾರಣಕ್ಕೂ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಕಂಡ ಕಡೆಗಳೆಲ್ಲ ಆಹಾರಗಳನ್ನು ಬೀದಿ ನಾಯಿಗಳು ಬೆಕ್ಕುಗಳಿಗೆ ಹಾಕಬಾರ್ದು. ಸೊ ಅದಕ್ಕಾಗಿ ಒಂದು ಜಾಗಗಳನ್ನು ನಿರ್ದಿಷ್ಟವಾದಂಥ ಜಾಗಗಳನ್ನು ಗುರುತಿಸಬೇಕು. ಅದಾದ ಮೇಲೆ ಅಲ್ಲಿ ಸಾರ್ವಜನಿಕರಿಗೂ ಕೂಡ ಅರಿವನ್ನು ಮೂಡಿಸಿ ಅದೇ ಜಾಗದಲ್ಲಿ ಅವುಗಳಿಗೆ ಆಹಾರವನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ನೀಡಿತ್ತು. ಬಟ್ ಅದರ ಅಂತೆ ಸೂಚನಾ ಫಲಕಗಳನ್ನು ಹಾಕುವಂಥ ಕೆಲಸವನ್ನು ನಗರ ಪಾಲಿಕೆ ಅಂದರೆ ಉತ್ತರ ನಗರ ಪಾಲಿಕೆ ಮಾಡಿದೆ. ಬಟ್ ಆದರೆ ಅದರೊಂದಿಗೆ ಇರಬೇಕಿದ್ದಂಥ ಒಂದಷ್ಟು ಶುಚಿತ್ವ ಜೊತೆಗೆ ಅವುಗಳಿಗೆ ಆಹಾರ ಹಾಕೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಯಾವುದನ್ನೂ ಕೂಡ ಮಾಡಿಲ್ಲ. ಕೇವಲ ಈ ಬೋರ್ಡನ್ನು ನಿಲ್ಲಿಸೋದಕ್ಕೆ ಮಾತ್ರ ಅವರ ಯೋಜನೆಯನ್ನು ಸೀಮಿತಗೊಳಿಸಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಇನ್ನು ಮುಂದಾದರೂ ಅದಕ್ಕೆ ಸಂಬಂಧಪಟ್ಟಂಥವರು ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಿ ಆ ಜೀವಿಗಳಿಗೂ ಕೂಡ ಸರಿಯಾದಂಥ ಶುಚಿತ್ವದ ಆಹಾರಗಳು ಶುಚಿತ್ವ ಪ್ರದೇಶದಲ್ಲಿ ಸಿಗುವಂಥ ನಿಟ್ಟಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡುತ್ತಾನೆ. ಇನ್ನು ಬಾಣಸವಾಡಿ ಮುಖ್ಯ ರಸ್ತೆಯಲ್ಲೂ ಇದೇ ನಿರ್ಲಕ್ಷ್ಯ ಮುಂದುವರೆದಿದೆ. 27ನೇ ವಾರ್ಡ್ನ ಇಂದಿರಾ ಕ್ಯಾಂಟೀನ್ ಮುಂಭಾಗ ನಾಯಿಗಳಿಗೆ ಆಹಾರ ಹಾಕಲು ಜಾಗ ಗುರುತು ಮಾಡಲಾಗಿದೆ. ಆದರೆ ಇಲ್ಲೂ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ನಿತ್ಯ ಹಲವು ಮಂದಿ ಇಂದಿರಾ ಕ್ಯಾಂಟೀನ್ಗೂ ಆಗಮಿಸುವ ಕಾರಣ ಹೊರಭಾಗ ನಾಯಿಗಳಿಗೆ ವ್ಯವಸ್ಥೆ ಇಲ್ಲದೆ ಆಹಾರ ಹಾಕಿದ್ರೆ ನಾಯಿಗಳು ಗಲೀಜು ಮಾಡುವ ಸಾಧ್ಯತೆ ಇದೆ. ಇದರಿಂದ ಸಾರ್ವಜನಿಕರಿಗೂ ಸಮಸ್ಯೆಯಾಗುವ ಸಾಧ್ಯತೆ ಇದ್ದು ಇಲ್ಲೂ ಕೂಡ ನಿರ್ಲಕ್ಷ್ಯ ಮುಂದುವರೆದಿರೋದು ಎದ್ದು ಕಾಣ್ತಿದೆ. ವಾರ್ಡ್ ನಂಬರ್ 27 ಬಾಣಸವಾಡಿಯಲ್ಲಿದ್ದೀನಿ. ಅಲ್ಲೂ ಕೂಡ ಉತ್ತರ ನಗರ ಪಾಲಿಕೆ ಈ ಬೋರ್ಡನ್ನು ಹಾಕಿದೆ. ಇಲ್ಲಿ ಯಾರು ಆಹಾರವನ್ನು ನೀಡ್ತಾರೆ ಅವರಿಗೆ ಇಲ್ಲೇ ಆಹಾರವನ್ನು ಬೀದಿ ನಾಯಿಗಳಿಗೆ ಬೆಕ್ಕುಗಳಿಗೆ ನೀಡಬೇಕು ಅನ್ನುವಂಥ ಬೋರ್ಡನ್ನು ಹಾಕಿದ್ದಾರೆ. ಬಟ್ ಇವೆಲ್ಲವೂ ಕೂಡ ಕೇವಲ ಬೋರ್ಡ್ ಹಾಕೋದಕ್ಕೆ ಮಾತ್ರ ಸೀಮಿತನ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಮೂಕ ಪ್ರಾಣಿಗಳು ಅಂತ ಕಾರಣಕ್ಕೆ ಅವು ಎಲ್ಲಿ ಬೇಕಲ್ಲಾದ್ರಿ ಅಲ್ಲಿ ಆಹಾರಗಳನ್ನು ಹಾಕ್ಬೋದು. ಯಾಕಂದರೆ ಒಂದು ತಟ್ಟೆ ಇಡುವಂಥದ್ದು ಅಥವಾ ಅವುಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು, ಆಹಾರಗಳನ್ನು ತಿನ್ನುವಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದು ಏನಾದರೂ ಮಾಡಬೇಕು. ಯಾಕಂದರೆ ಅವುಗಳು ಇಂಥ ಜಾಗಗಳಲ್ಲಿ ಸಾಮಾನ್ಯವಾಗಿ ಹಾಕಿದಾಗ ಅದನ್ನು ಗಲೀಜು ಮಾಡಿ ಹೋದಂತಹ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಓಡಾಟ ಮಾಡುವಂಥವ್ರಿಗೂ ಕೂಡ ಸಮಸ್ಯೆಗಳಾಗುತ್ತೆ. ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೂ ಕೂಡ ಸಾಮಾನ್ಯವಾಗಿ ಪ್ರತಿನಿತ್ಯ ಊಟಕ್ಕೆ ಬರುವಂಥವ್ರು ಬಡ ಜನರೇ. ಇವರೆಲ್ಲರೂ ಕೂಡ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿರುತ್ತೆ. ಬಟ್ ಆದರೆ
ಕೇವಲ ಬೋರ್ಡ್ಗಳನ್ನು ಹಾಕಿ ಯಾವುದೇ ವ್ಯವಸ್ಥೆಗಳನ್ನು ಮಾಡದೆ ಇಲ್ಲಿ ಪ್ರಾಣಿಗಳಿಗೆ ಊಟವನ್ನು ಹಾಕಿ ಅಂತ ಹೇಳಿ ಹಾಗೆ ಬಿಟ್ಟಿರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಮೂಕ ಪ್ರಾಣಿಗಳಾದ ಕೂಡಲೇ ಅವಕ್ಕೂ ಕೂಡ ಒಂದಷ್ಟು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಆಹಾರಗಳನ್ನು ಹಾಕಬೇಕಾಗಿರುತ್ತೆ. ಅವುಗಳಿಗೂ ಕೂಡ ಆರೋಗ್ಯ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಹೇಗೆ ಬೇಕಾಗೆ ಯಾರು ಬೇಕಾದರೂ ಆಹಾರವನ್ನು ಹಾಕ್ಬೋದು ಅನ್ನುವಂಥ ಆಯ್ಕೆ ಸರಿಯಾದರೂ ಕೂಡ ಹೇಗೆ ಬೇಕಾದರೂ ಆಹಾರವನ್ನು ಹಾಕಬಹುದು ಅನ್ನುವಂತಹ ಮನಸ್ಥಿತಿಯಲ್ಲಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಒಂದು ಕಡೆ ಎಲ್ಲವೂ ಕೂಡ ಗಲೀಜಿನ ಪ್ರದೇಶಗಳು, ಮತ್ತೊಂದು ಕಡೆ ಇಂದಿರಾ ಕ್ಯಾಂಟೀನ್ ಇದೆ. ಇದರ ಜಾಗದಲ್ಲಿ ಅವುಗಳಿಗೆ ಪ್ರತ್ಯೇಕವಾಗಿ ಒಂದು ಬೌಲ್ ಇಡುವಂಥದ್ದು ಅಥವಾ ಒಂದು ತಟ್ಟೆಯನ್ನು ಪರ್ಮನೆಂಟಾಗಿ ಇಲ್ಲಿ ಹಾಕೋದ್ರ ಮುಖಾಂತರವಾಗಿ ಅವ್ರಿಗೆ ಪ್ರಾಣಿಗಳಿಗೆ ಆಹಾರವನ್ನು ಹಾಕಿ ಅವುಗಳು ಕೂಡ ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಆಹಾರವನ್ನು ತಿನ್ನೋದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಬಟ್ ಅದು ಯಾವುದೂ ಆಗದೆ ಕೇವಲ ಬೋರ್ಡ್ಗಳನ್ನು ಹಾಕಿದ್ದೀವಿ ಅಂತೇಳಿ ಅದರ ಮುಂಭಾಗಗಳಲ್ಲಿ ನಿಂತು ಫೋಟೋಗೆ ಫೋಸನ್ನು ಕೊಟ್ಟು ಹಾಗೆ ಅದನ್ನು ಬಿಟ್ಟು ಹೋಗಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿ ಬೋರ್ಡ್ಗಳನ್ನು ಹಾಕಲಾಗಿದೆ. ಅಲ್ಲೆಲ್ಲವೂ ಕೂಡ ಕೇವಲ ಬೋರ್ಡಿಗೆ ಮಾತ್ರ ಅದು ಸೀಮಿತ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಅದಕ್ಕೆ ಬೇಕಾದಂಥ ಆಹಾರವನ್ನು ಹಾಕೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಲ್ಲ. ಇದು ನಿಜಕ್ಕೂ ಬೇಸರದ ಸಂಗತಿ. ಸಂಬಂಧಪಟ್ಟಂತವರು ಈ ಬಗ್ಗೆ ಆದಷ್ಟು ಬೇಗ ಗಮನ. ಒಟ್ಟಾರೆ ಉತ್ತರ ನಗರ ಪಾಲಿಕೆ ಮೇಲ್ನೋಟಕ್ಕಂತೂ ಕಾಟಾಚಾರಕ್ಕೆ ಜಾಗ ಗುರುತಿಸಿ ನಿರ್ಲಕ್ಷ್ಯ ಮಾಡಿರೋದು ಗೊತ್ತಾಗ್ತಿದ್ದು, ಮುಂದೆ ಆದ್ರೂ ಈ ಬಗ್ಗೆ ಗಮನ ಹರಿಸಿದ್ರೆ ಸೂಕ್ತ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.